ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಅವರ ನಿಧನ ಆಗಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಅವರು ನಿಧನ ಆಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಅವರು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ನಿಪ್ಪಾಣಿಯಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಕಾಕಾ ಸಾಹೇಬ್ ಅವರು 1993ರಿಂದ 2013ರವರೆಗೆ 3 ಬಾರಿ ಶಾಸಕರಾಗಿದ್ದರು. ವಯೋಸಹಜೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ಚಿಕಿತ್ಸೆ ಫಲಿಸದೆ ಕಾಕಾ ಸಾಹೇಬ್ ಪಾಟೀಲ್ ಅವರು ಇವತ್ತು ನಿಧನರಾಗಿದ್ದಾರೆ. ನಿಪ್ಪಾಣಿ ಕ್ಷೇತ್ರದ ಮಾಜಿ ಕಾಂಗ್ರೆಸ್ ಎಂಎಲ್ಎ ಆಗಿದ್ರು. ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಅಪಾರ ಕಾರ್ಯಕರ್ತರನ್ನ ಇವರು ಹೊಂದಿದ್ರು. ಕಾಂಗ್ರೆಸ್ನ ಮಾಜಿ ಶಾಸಕ ತಡರಾತ್ರಿ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. 70 ವರ್ಷ ಆಗಿತ್ತು ಇವರಿಗೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇನ್ನು ಕಾಂಗ್ರೆಸ್ನ ಪ್ರಭಾವಿ ಶಾಸಕರೇ ಅಂತ ಆಗಿದ್ರು ಇವರು. ಪ್ರಭಾವಿ ಶಾಸಕರಾಗಿದ್ರು. ಆ ಕಡೆ ಭಾಗದಲ್ಲಿ ಸಾಕಷ್ಟು ಅಪಾರ ಕಾರ್ಯಕರ್ತರನ್ನ ಹೊಂದಿದ್ರು. ಸತತವಾಗಿ ಚುನಾವಣೆಯಲ್ಲಿ 3 ಬಾರಿ ಗೆದ್ದು ಬಂದಿದ್ರು. ಸಾಕಷ್ಟು ಗಣ್ಯರೆಲ್ಲ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಕಂಬನಿ ಮಿಡಿದಿದ್ದಾರೆ ಇವರ ನಿಧನ ಒಂದು ಸುದ್ದಿ ಕೇಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.